ಹರಿಹರ ತಾಲೂಕು ಮಲ್ಲನಾಯಕನಹಳ್ಳಿಯ ಪ್ರಗತಿಪರ ಕೃಷಿಕರಾದ ರಾಘವ ಅವರು MBA ಪದವೀಧರರು. ತಮ್ಮ 20 ಎಕರೆ ಪ್ರದೇಶದಲ್ಲಿ ಸಹಜ ಕೃಷಿಯನ್ನು ಅನುಸರಿಸುತ್ತಾ ಬಂದಿದ್ದಾರೆ. ಸಾತ್ವಿಕ ಹಾಗೂ ತಾತ್ವಿಕ ನೆಲೆಯಲ್ಲಿ ಪರಿಸರಕ್ಕೆ ಪೂರಕವಾದ ಕೃಷಿ ಕೈಗೊಂಡಿರುವ ರಾಘವ ಅವರು ಕೃಷಿಯಲ್ಲಿ ಲಾಭ ಮಾಡುವುದೊಂದೇ ಗುರಿಯಾಗಬಾರದು ಎನ್ನುತ್ತಾರೆ. ಇದು ಮಸನೋಬಾ ಫುಕುವೋಕ ಅವರು ಕಂಡುಹಿಡಿದಿರೋಂಥ ಪದ್ಧತಿ. ಈಗ ಬೇರೆ ಪದ್ಧತಿಗೂ ನಮಗೂ ವ್ಯತ್ಯಾಸ ಏನಂದರೆ, ಮುಖ್ಯವಾಗಿ ನೋ ಕಲ್ಟಿವೇಷನ್, ಉಳುಮೆ ಮಾಡದೇ ಇರೋದು, ನೋ ಫರ್ಟಿಲೈಸರ್ಸ್, ಯಾವುದೂ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರನೂ ಹಾಕೋದಿಲ್ಲ, ರಾಸಾಯನಿಕನೂ ಹಾಕೋಲ್ಲ, ತಿಪ್ಪೆ ಗೊಬ್ಬರನೂ ಹಾಕೋಲ್ಲ. ಮೂರನೇದು ನೋ ಪೆಸ್ಟಿಸೈಡ್ಸ್, ಯಾವುದೂ ರಾಸಾಯನಿಕ ಔಷಧಿ ಅಥವಾ ಸಾವಯವದ್ದಾಗಲಿ ಬೇವಿಂದಾಗಲಿ ಯಾವುದೂ ಹಾಕೋದಿಲ್ಲ. ಆಮೇಲೆ ನಾಲ್ಕನೇದು ನೋ ವೀಡಿಂಗ್, ಕಳೆ ನಿರ್ಮೂಲನೆ ಮಾಡೋದಿಲ್ಲ. ಇವು 4 ಇಲ್ದಂಗೆ ಮಾಡಿದ್ರೆ ಅದನ್ನು ಸಹಜ ಕೃಷಿ ಅಂತಾರೆ.